ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಕ್ಲಿಟ್ಸ್. ನೀವು ನೋಡ್ತಾ ಇದ್ದೀರಾ ಬೆಳಗಿನ ಬ್ರೇಕ್ಫಾಸ್ಟ್ ಮಂಡಕ್ಕಿ, ಮೆಣಸಿನಕಾಯಿ, ಚಟ್ನಿ ಪುಡಿ, ಮೊಸರು. ಅಂದ್ರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದೇ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಇಟ್ಲಿ ಕಡೆ ಏನ್ ನಾವು ಕಿಚನ್ ಗಾರ್ಡನ್ ಮಾಡ್ಲಿಕ್ಕೆ ಜಾಗ ಬಿಟ್ಟಿದ್ವಲ್ಲ, ಆ ಜಾಗದಲ್ಲಿ ಬ್ರೇಕ್ಫಾಸ್ಟ್ಗೆ ಆರ್ಗನೈಸ್ ಮಾಡ್ಕೊಂಡಿದೀವಿ. ಊಟ, ಮಧ್ಯಾಹ್ನದ ಊಟ ಪೂರ್ತಿಯಾಗಿ ಗೃಹ ಪ್ರವೇಶದ ಎಲ್ಲಾ ಪೂಜೆಗಳು ಮುಗಿದ ನಂತರ ಮನೆ ಒಳಗಡೆನೆ ಊಟಕ್ಕೆ ಬಡಿಸ್ಬೇಕು ಎಲ್ರಿಗೂ. ಹಾಗಾಗಿ ಮಧ್ಯಾಹ್ನದ ಊಟ ಮನೆ ಒಳಗಡೆ ಆಯ್ತು. ಪೂಜೆ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಮಾಡಿದ್ವಿ. ಹೆಚ್ಚು ಅಲಂಕಾರಕ್ಕೆ ಅವತ್ತಿನ ದಿನ ಒತ್ತು ಕೊಡ್ಲಿಲ್ಲ. ಇನ್ನ ನೆಕ್ಸ್ಟ್ ನಾವು ಏನ್ 26th ಒಂದು ಗೆಟ್ ಟುಗೆದರ್ ಅಂತ ಎಲ್ರನ್ನೂ ಇನ್ವೈಟ್ ಮಾಡಿದ್ವಲ್ಲ, ಅವತ್ತು ಸಿಕ್ಕಾಪಟ್ಟೆ ನನ್ನ ಶ್ರಮ ವಹಿಸಿ ಹಗಲು ರಾತ್ರಿ ಒಂದಷ್ಟು ಅಲಂಕಾರಗಳನ್ನ ನಾನು ಖುದ್ದಾಗಿ ಮಾಡಿದ್ದೀನಿ. ಅದೆಲ್ಲದನ್ನು ನೀವು ಮುಂದಿನ ವ್ಲಾಗ್ಗಳಲ್ಲಿ ನೋಡ್ತೀರಾ. ಬಹುಶಃ ಇನ್ನೂ 2 ಎಪಿಸೋಡ್ ಆಗತ್ತೆ. ಇದು ಮುಗಿಯುತ್ತೆ, ಪೂಜೆದ್ ಮುಗೀತು. ಆ ಒಂದು ಜನ ಬಂದಿದ್ದು ಹೋಗಿದ್ದು ಅವತ್ತಿನ ದಿನ ಹೇಗಾಯ್ತು ಅನ್ನೋದನ್ನ ಇನ್ನು 2 ಎಪಿಸೋಡ್ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ ನಿಜವಾಗ್ಲೂ ನನ್ನ ಕೃತಜ್ಞತೆನ ಸಲ್ಲಿಸಕ್ ಇಷ್ಟಪಡ್ತೀನಿ. ಎಷ್ಟು ಜನ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿದಿರಾ, ಕಂಗ್ರ್ಯಾಚುಲೇಷನ್ಸ್ ಹೇಳಿದಿರಾ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಹೀಗೆ ಇರ್ಲಿ. ಈ ಪ್ರೀತಿಯಿಂದಲೇ ಇವತ್ತಿಗೂ ನಾನು ಒಂದು ಹುಮ್ಮಸ್ಸಿನಿಂದ ವಿಡಿಯೋಗಳನ್ನ ಮಾಡ್ತಾ ಇರೋದು. ಇದು ಗಂಗೆ ಪೂಜೆ ಮಾಡಿದ್ವಲ್ಲ ಹೊರಗಡೆ, ಗಂಗೆ ಪೂಜೆನ ಮಾಡ್ಕೊಂಡು ತಂದು ಕೂರ್ಸಿ ಲಕ್ಷ್ಮೀ ಪೂಜೆ ಮಾಡೋದು. ಆ ಇದು ಫೋಟೋ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದೆ. ನಮ್ಮ ಮನೆ ದೇವ್ರು ವೀರಭದ್ರ ಸ್ವಾಮಿ, ತವ್ರ ಮನೆ ದೇವ್ರು ವೆಂಕಟೇಶ್ವರ ಪದ್ಮಾವತಿ, ಹಾಗೆ ಇಡೀ ಒಂದು ಶಿವ ಪಾರ್ವತಿಯ ಕುಟುಂಬ. ಇದು ನಂಗೆ ಮನೇಲಿ ಆಲ್ರೆಡಿ ಚಿಕ್ಕ ಚಿಕ್ಕ ಫೋಟೋ ಇಟ್ಟಿದ್ನಲ್ಲ, ಇಲ್ಲಿಗೆ ಬಂದ್ಮೇಲೆ ಚಿಕ್ಕ 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 ಫೋಟೋಗಳನ್ನ ಇಡೋದ್ ಬೇಡ, ಒಂದ್ರಲ್ಲೇ ಎಲ್ಲಾ ಬಂದ್ಬಿಡ್ಲಿ ಅಂತ ಹೇಳಿ ನಾನು ಹಾಕ್ಸಿದ್ದಂಥದ್ದು. ಹಾಗೆ ಈ 3 ಸ್ಟೆಪ್ ಮನೆನ ಈ ಸಲ ನಮ್ಮ ಕಾರ್ಪೆಂಟ್ರಿಗೆ ಹೇಳಿ ಮಾಡಿಸ್ಕೊಂಡೆ. ಸ್ವಲ್ಪ ಅಗಲವಾಗಿ ಮಾಡ್ಕೊಡಿ, ದೊಡ್ಡ ದೀಪ ಆಗ್ಲಿ, ದೊಡ್ಡ ದೇವ್ರುಗಳನ್ನ ಇಟ್ರೆ ಅದು ಹೂವ್ ಇಡ್ಲಿಕ್ಕೆ ಜಾಗ ಬೇಕು ಅಂತ ಹೇಳಿ. ದೇವ್ರು ದೊಡ್ಡದಲ್ಲ, ದೀಪಗಳು ದೇವ್ರು ಒಂದು ಮುಷ್ಟಿಯಲ್ಲೇ ಬರ್ಬೇಕು, ಮನೆ ಯಜಮಾನನ ಮುಷ್ಟಿಯಲ್ಲೇ ಬರ್ಬೇಕು ಅಂತ ಹೇಳ್ತಾರೆ ಯಾವಾಗ್ಲೂ. ಅಷ್ಟೇ ವಿಗ್ರಹಗಳು ಅಷ್ಟೇ ಇರ್ಬೇಕು ಸೈಜು. ಸೊ ಇದೆಲ್ಲ ಮುಂಬರೋ ದಿನಗಳಲ್ಲಿ ನಿಮ್ ಜೊತೆ ಹಂಚ್ಕೋತೀನಿ ಬಿಡಿ. ಇವತ್ತು ಈ ಪೂಜೆ ಬಗ್ಗೆ ಅಷ್ಟೇನೆ. ಮನೇಲಿದ್ದಂತ ನಾವು ದಿನನಿತ್ಯ ಪೂಜೆ ಮಾಡ್ತಾ ಇದ್ದಂತ ವಿಗ್ರಹಗಳನ್ನ ನಾವು ಮನೆ ತುಂಬಿಸ್ಕೊಂಡ್ವಿ. ಅವತ್ತು ನಾವೇನ್ ಗೃಹ ಪ್ರವೇಶ ಮಾಡಿದ್ವಿ, ನಮ್ ಜೊತೆಲೆ ಮನೆಯ ದೇವರುಗಳು ಕೂಡ ನಾವು ತಗೊಂಡ್ ಬಂದು ಇಟ್ಟು ಪೂಜೆ ಮಾಡಿದೀವಿ. ಈಗ ಈ ಮನೆ ಮೇಲೆ ನಮ್ಮ ಮನೇಲಿ ಈಗ ದೇವ್ರುಗಳು ತುಂಬಾ ಕಡಿಮೆ ಅನ್ಸ್ತಾ ಇದೆ, ಅಷ್ಟು ಕಡಿಮೆ ಅನ್ಸ್ತದೆ ನೋಡ್ಲಿಕ್ಕೆ. ಆ ಪರವಾಗಿಲ್ಲ, ಅದೆಲ್ಲ ಆರ್ಗನೈಸ್ ಮಾಡಿದ್ರೆ ಚೆನ್ನಾಗ್ ಅನ್ಸ್ಬೋದು. ಆ ನನ್ ಚಿಕ್ಕಪ್ಪ ಮನೆಯವರು, ನಮ್ಮ ಮನೆಯವರ ಅಕ್ಕನ ಮಗ, ಇಲ್ಲಿ ಅಶ್ವಿನಿ ಅಕ್ಕ, ನಾನು, ಸುಧಾ, ನಮ್ಮ ಅಚ್ಚುತು, ಎಲ್ರು ಸೇರ್ಕೊಂಡಿದ್ವಿ. ಇದೇ ರೀತಿ ಮತ್ತೊಂದು ಫಂಕ್ಷನ್, ನಮ್ಮ ಅರ್ಚನನ ಮದ್ವೆ ಸದ್ಯದಲ್ಲೇ ಇದೆ. ಆ ಮದ್ವೆ ಕೂಡ ನಿಮ್ ಜೊತೆ ಎಲ್ಲ ಹಂಚ್ಕೋತೀನಿ ಕ್ಲಿಪ್ಪಿಂಗ್ಸ್ ನಾನು. ಯಾಕಂದ್ರೆ ನಮ್ಮಲ್ಲಿ ಶಾಸ್ತ್ರ ಸಂಪ್ರದಾಯಗಳು ಜಾಸ್ತಿ ಇರೋದ್ರಿಂದ ತುಂಬಾ ಜನ ಇಷ್ಟಪಡ್ತಾರೆ. ಕಂಪ್ಲೀಟ್ ಆಗಿ ಸಾರಿ ಹಂಚ್ಕೊಳ್ತೀನಿ. ಸೊ ಎಲ್ರು ಅಂದ್ರೆ ಎಲ್ರು ತುಂಬಾ ಖುಷಿ ಪಟ್ರು, ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಪುರೋಹಿತರು ಫಸ್ಟ್ ನಮ್ಗೆ ಎಲ್ಲ, ಅಂದ್ರೆ ಇದ್ ನೋಡಿ, ಸೂರ್ಯನ ಶಾಖದಿಂದಾನೇ ಆ ಅಗ್ನಿಯನ್ನ ಸ್ಪರ್ಶ ಮಾಡ್ತಾರೆ. ಅದು ಇವತ್ತು ಗಣಹೋಮ ಮಾಡ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಸೂರ್ಯನ ಶಕ ನೋಡಿ ಅಲ್ಲಿ ಲೆನ್ಸ್ ಇಡ್ಕೊಂಡು ಅದ್ರ ಮೂಲಕನೇ ಅಗ್ನಿ ಸ್ಪರ್ಶ ಮಾಡಿ ಆ ಅಗ್ನಿಯಿಂದನೇ ಇವತ್ತು ಹೋಮ ಮಾಡೋದು. ಇವರು ಪುರೋಹಿತರು ಅದನ್ನ ಮಾಡ್ತಾ ಇದ್ರು. ಅದು ನಮ್ಗೆ ತಿಂಡಿ ತಿನ್ಕೊಂಡ್ ಬಂದ್ಬಿಡಿ, ಬೆಳಗಿನ ಎಲ್ಲಾ ಪೂಜೆಗಳಾದ ನಂತರ ತಿಂಡಿ ತಿನ್ಕೊಂಡ್ ಬನ್ನಿ, ಆ ನಂತರನೇ ಬೇರೆ ಪೂಜೆಗಳಿಗೆ ಕೂರಿಸ್ತೀನಿ ಅಂತ ಹೇಳಿ ಕಳ್ಸಿದ್ರು. ಸರಿ ಅನ್ಕೊಂಡು ನಾವು ಮೋಸ್ಟ್ಲಿ ಎಲ್ಲಾ ಮುಗಿಯೋ ತನಕ ಉಪವಾಸ ಇರ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಅವರು ಬೇಡ, ನೀವು ಈಗ ತಿನ್ಕೊಂಡ್ ಬಂದ್ಬಿಡ್ರಿ, ಆಮೇಲೆ ನಾ ಕೂರಿಸ್ತೀನಿ ಅಂತ ಹೇಳಿ ಎಲ್ಲಾ ಮಾಡ್ಸಿದ್ರು. ಇನ್ನ ಒಂದು ಹೋಮ ಬಾಕಿ ಇತ್ತು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದ್ರು. ಹೊರಗಡೆ ಹೋಗಿ ಹೋಮಕ್ಕೆ ಶುರು ಮಾಡಿ ಎಲ್ಲ ನಮ್ಮ ಕೈಯಲ್ಲಿ ಮಾಡುವಂತದ್ದೆಲ್ಲ ಮಾಡಿದ ನಂತರ ಒಳಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಳ್ಸಿದ್ರು. ಆ ತುಂಬಾ ಚೆನ್ನಾಗ್ ಅನ್ಸ್ತು. ಯಾಕಂದ್ರೆ ಒಂದೊಂದನ್ನೇ ನಾವು 3 ಜನ ಕಂಪ್ಲೀಟ್ ಆಗಿ ಕೂತ್ ಮಾಡಿದ್ರೆ ಅವತ್ತು ಇಡೀ ದಿನ ಬೇಕಾಗಿತ್ತು. ಬಟ್ ಅವ್ರು ನಿಭಾಯಿಸಿ ಮತ್ತೆ ಪೂರ್ಣಾಹುತಿ ಕೊಡುವಾಗ ಮತ್ತೆ ನಮ್ಮನ್ನ ಕರೆದು ನಮ್ ಕೈಯಲ್ಲಿ ಪೂರ್ಣಾಹುತಿ ಕೊಡ್ಸಿದ್ರು. ಈ ರೀತಿಯಾಗಿ ಪೂಜೆಗಳು ಸರಾಗವಾಗಿ ನಡೀತು, ಟೈಮಿಂಗ್ ಸರಿಯಾಗಿ ನಡೀತು. ಒಂದು 11:30 ಅನ್ನೋ ಅಷ್ಟ್ರಲ್ಲಿ ಕಂಪ್ಲೀಟ್ ಪೂಜೆಗಳು ಮುಗೀತು. ತುಂಬಾ ಜನ ನೆನ್ನೆ ಕಮೆಂಟ್ ಹಾಕಿದ್ರಿ ಸರಳವಾಗಿದೆ ಪೂಜೆ ಅಂತ. ಹೌದು, ಆ ಸರಳವಾಗೇನೆ ಮಾಡಿದ್ವಿ. ಯಾಕಂದ್ರೆ ಅವತ್ತಿನ ದಿನ ಭಕ್ತಿ ಪೂರ್ವಕವಾಗಿ ನಮ್ಮ ಉಪಸ್ಥಿತಿ ತುಂಬಾ ಮುಖ್ಯವಾಗಿತ್ತು. ಪೂಜೆ ಮನಸ್ಫೂರ್ತಿಯಾಗಿ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಹೆಚ್ಚು ಆ ಕಡೆ ಗಮನ ಕೊಡ್ಲಿಲ್ಲ. ಸ್ನಾನ ಮಾಡಿದ್ದು ಪೂಜೆ ಕೂತಿದ್ದು ನೀವು ನೋಡ್ಬೋದು. ನಾನು ತಲೆ ತಲೆಗೆ ನೀರ್ ಹಾಕೊಂಡ್ ಬಂದವಳು ಹಾಗೆ ಒಂದು ಕ್ಲಿಪ್ ಹಾಕಿ ಕೂತ್ಕೊಂಡಿದೀನಿ ಪೂಜೆಗೆ. ಹಾಗೆ ಮೇಕಪ್, ಹೇರ್ ಸ್ಟೈಲು, ಇನ್ನ ನೆಕ್ಸ್ಟ್ ವಿಡಿಯೋಸ್ ನೋಡ್ತಿರಲ್ಲ ನೀವು, ಫಂಕ್ಷನ್ ವಿಡಿಯೋ,
ಅವತ್ಗೂ ಕೂಡ ನಾನು ಪಾರ್ಲರ್ ಮೇಕಪ್ ಹೇರ್ ಸ್ಟೈಲ್ ಅಂತ ಎಲ್ಲೂ ಹೋಗಿಲ್ಲ. ನಂಗೆ ಅದೇನೋ ಅಷ್ಟು ಇಡ್ಸಲ್ಲ. ನನ್ಗೆ ಏನ್ ತುಳಿಯುತ್ತೋ ಅಷ್ಟು ನಾನು ಮಾಡ್ಕೊಂಡಿರೋದು ಅಷ್ಟೇನೆ. ಹೆಚ್ಚು ಒತ್ತು ಅದಕ್ ಕೊಟ್ಟಿಲ್ಲ. ಯಾವಾಗ್ಲೂ ಅಷ್ಟೇನೆ, ನಾನು ಪಾರ್ಲರ್ ಮೇಕಪ್ ಯಾವತ್ತೂ ಮಾಡಿಸ್ಕೊಳ್ಳೋದಿಲ್ಲ. ನನ್ಗೇನ್ ಬರುತ್ತೋ ಅಷ್ಟೇ ನಾನು ಮಾಡ್ಕೊಂಡು ಕೂತ್ಕೊಂಡಿರೋದು. ಇವತ್ತಿನ ದಿನ ಬೆಳಗ್ಗಿಂದಾನೇ ಮಗನು ಕೂಡ ಪಂಚೆ ಶಲ್ಯ ಹಾಕೊಂಡ್ ಕೂತಿದ್ದ. ಕುತ್ಕೋಬೇಕಿತ್ತು ಅವತ್ತು. ಆದ್ರೆ ಮೆಂಟಲಿ ಪ್ರಿಪೇರ್ಡ್ ಆಗಿದ್ದ ಅವತ್ತು ಕುತ್ಕೋಬೇಕಂತ. 19ಕ್ಕೆ ಅವನಿಗೆ ಗೊತ್ತಿರ್ಲಿಲ್ಲ. ಪುರೋಹಿತರು ಇರ್ಲಿ ಬಿಡಪ್ಪ ನಾಳೆ ಬೆಳಗ್ಗೆ ಹಾಕೋದು. ಅಮ್ಮ ಅಂತೂ ಮಂಚಿ ಸರ್ ಅವರ ಸೀರೆ, ಎಂತ ಸೀರೆ ಅದು. ಹ್ಮ್ ಸೀರೆ ಹೆಸರೇ ಮರ್ತೋಯ್ತಲ್ಲ. ಮಿಂಚ್ತಾ ಇದ್ದು, ನಾನು ಹೇಳಿದೆ ಅಮ್ಮ ಇವತ್ತಿನ ಸೀರೆ ಸಕ್ಕತ್ತಾಗಿದೆ ಕಲರ್ ಅಂತ. ಚಾಕ್ಲೇಟ್ ಬ್ರೌನ್ ಕಲರು, ಬ್ರೌನ್ ಕಲರ್ಗೆ ಆರೆಂಜ್ ರೆಡ್ ಆ ಬಾರ್ಡರ್ ಇತ್ತು, ಸಖತ್ತಾಗಿತ್ತು. ಎಂತ ಸೀರೆ ಮರ್ತೋಯ್ತಲ್ಲ ನನ್ಗೆ. ನನ್ನ ಹತ್ರ ಇದೆ ಅಲ್ವಾ ಯೆಲ್ಲೋ ಮತ್ತೆ ರೆಡ್, ಸೇಮ್ ಸೀರೆ. ಬಟ್ ಅಮ್ಮನ್ ಕಲರ್ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಮ್ಮನ್ಗೂ ಸೀರೆಗಳೆಲ್ಲ ಪಿನ್ ಮಾಡಿ ಇಟ್ಟಿದ್ದೆ, ಯಾಕಂದ್ರೆ ಈಸಿಯಾಗಿ ಉಟ್ಕೋಬಹುದು. ಇಲ್ಲಾಂದ್ರೆ ಸ್ಟ್ರೆಸ್ ಮಾಡ್ಕೊಂಡ್ಬಿಡ್ತಾರೆ ಉಟ್ಕೊಳ್ಳೋ ಟೈಮಲ್ಲಿ. ಈ ರೇಷ್ಮೆ ಸೀರೆಗಳು ಹೆಂಗೆ ಅಂದ್ರೆ ತೀಡಕ್ಕೆ ಸ್ವಲ್ಪ ಸಮಯ ಬೇಕು. ಆ ಟೈಮಲ್ಲಿ ಹೆಲ್ಪ್ ಇಲ್ಲ ಅಂತಂದ್ರೆ ಯಾರಿಗ್ ಬೇಕು ಈ ಸೀರೆ ಅನ್ಸ್ಬಿಡುತ್ತೆ. ಅದ್ರಲ್ಲೂ ನಮ್ಮಮ್ಮ ಶೆಕೆ ಆಗತ್ತೆ ತುಂಬಾ, ಬೆವರಕ್ ಸ್ಟಾರ್ಟ್ ಮಾಡ್ತಾರಲ್ಲ. ಹೋಗು ಯಾರು ಉಟ್ಕೋತಾರೆ, ನಾನು ಮಾಮೂಲಿ ಉಟ್ಕೊಂಡ್ಬಿಡ್ತೀನಿ ಅಂತ ಹೆಚ್ಚು ಕಡಿಮೆ ಸೀರೆನ ಉಟ್ಕೊಳ್ದೆ ಬೇರೆ ಸೀರೆ ಉಟ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನಾವು ಟೈಮಿಗೆ ಸರಿಯಾಗಿ ಸಿಕ್ತು, ಕೈಗೆ ಉಟ್ಕೊಂಡ್ರು. ನೋಡ್ಬೋದು ನಿದ್ದೆ ಸರಿಗಾಗಿಲ್ಲ. ಆ, ಮುಖ್ಯವಾಗಿ ಅದೇ ಗಮನ ಎಲ್ಲ ಪೂಜೆ ಕಡೆಗಿತ್ತು. ಮನೆಯವರು ನಾನು ಈ ವಾರ ಅಂತೂ ಸ್ವಲ್ಪ ರೆಸ್ಟ್ ಚೆನ್ನಾಗಾಯ್ತು ಅಂತಾನೆ ಹೇಳ್ಬೋದು. ರೆಸ್ಟ್ ಬೇಕಾಗಿತ್ತು ನಂಗೂ. ಕಂಟಿನ್ಯೂಸ್ ಆಗಿ ಮನೆ ಕ್ಲೀನಿಂಗು, ಪೂಜೆ ಜೋಡಿಸ್ಕೊಳ್ಳೋದು, ಹಾಗೆ ತುಂಬಾ ಅಂದ್ರೆ ಒಂದು more than 75% ಅಮ್ಮ ಬಂದಿದ್ದಕ್ಕೆ ನನಗೆ ಸಹಾಯ ಆಯ್ತು. ಅಮ್ಮ, ಶ್ರೀದೇವಿ ಮತ್ತೆ ಶ್ರೀದೇವಿ ಅವ್ರ ಮಗ ಪುನೀತ್ ಅವ್ರು 3 ಜನ ಬಂದ್ರಲ್ಲ. ವಾರ್ಡ್ರೋಬ್ ಕ್ಲೀನ್ ಮಾಡ್ಬೇಕಿತ್ತು, ಕಾರ್ಪೆಂಟರ್ ಕೆಲಸ. ಅವ್ರು ಮಾಡ್ಲಿಕ್ಕೆ ಇನ್ನೂ ಅವ್ರ ಕೆಲ್ಸನೇ ಮುಗ್ದಿರ್ಲಿಲ್ಲ. ಇನ್ನೆಲ್ಲ ಅದನ್ನ ಕ್ಲೀನ್ ಮಾಡ್ತಾರೆ ಅನ್ಕೊಂಡು ಆ ಕವರ್ಸ್ ಎಲ್ಲ ಕೀಳ್ಬೇಕು, ಅದನ್ನ ಒರೆಸ್ಬೇಕು, ಗಮ್ ಎಲ್ಲ ಇತ್ತು ಅದನ್ನ ಕ್ಲೀನ್. ಈ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಬರ್ಡ್ಸ್ ವಾರ್ಡ್ರೋಬ್ಸ್ ಇರೋದ್ರಿಂದ ಅದೆಲ್ಲದನ್ನು ಒರೆಸ್ಕೊಂಡು ಲಾಫ್ಟ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಆ ನಂತರ ಇಡೀ ಮನೆ ಸ್ವಚ್ಛ ಮಾಡ್ಕೊಂಡಿದೀವಿ. ಆ ಏನಂದ್ರೆ ಅಮ್ಮ ಮಧ್ಯಾಹ್ನ ತನಕ ಕೆಲಸ ಮಾಡಿ ಅಲ್ಲೇ ಮಲಗ್ಬಿಡೋರು. ಸಾಕಾಗಿದೆ ನಂಗೆ ಆಗಲ್ಲ ಅಂತ ಹೇಳಿ ಮತ್ತೆ ಎದ್ದು ಮತ್ತೆ ಕೆಲಸ. ಹೆಚ್ಚು ಕಡಿಮೆ ಅಮ್ಮ ಒಂದು 10 ದಿನದಿಂದ ಅದೇ ಮನೇಲೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಪೂಜೆಗ್ ಮುಂಚೆನೆ ಉಳ್ಕೊಂಡ್ ಕೆಲಸ ಮಾಡಿದ್ದಾರೆ. ನಾನು ಅದೇ ಮನೆಗೆ ಬರ್ಲಿಲ್ಲ ಅವರು, ಇಲ್ಲ ಇಲ್ಲ ಹೋಗು ಅಂತ. ಅದ್ರಲ್ಲಿ ಇನ್ನೂ ಒಂದಿದೆ ಏನಂದ್ರೆ, ಈ ಮನೇಲಿ ಗಾಳಿ ಬೆಳಕಿಲ್ವಲ್ಲ, ಅವ್ರಿಗೆ ಉಸಿರು ಕಟ್ದಂಗ ಆಗತ್ತೆ. ಏನಾದ್ರು ಕಸ ಇರ್ಲಿ ಹೋಗ್ ನಾ ಇಲ್ಲೇ ಇರ್ತೀನಿ ಕ್ಲೀನ್ ಮಾಡ್ಕೋತ ಅಂತ ಹೇಳಿ ಅಲ್ಲೇ ಇದ್ರು. ಹೇಗಿದ್ರು ಬಾತ್ರೂಮ್ಸ್ ಎಲ್ಲ ರೆಡಿ ಇತ್ತಲ್ಲ. ಹಂಗಾಗಿ ನಾನು ಅಲ್ಲಿಗೆ ತಿಂಡಿ ಊಟ ಎಲ್ಲ ಕಳ್ಸ್ಕೊಡ್ತಾ ಇದ್ದೆ, ಇಲ್ಲ ಕರ್ಕೊಂಡ್ ಬರ್ತಾ ಇದ್ದೆ, ಇಲ್ಲ ಅಮ್ಮನೇ ಮಾಡ್ಬಿಡೋರು. ಹಿಂಗೋ ಆಗ್ತಿತ್ತು. ಹೆಂಗೆಂಗೋ ಮಾಡಿ ಪೂಜೆ ಅಂತೂ ತುಂಬಾ ಚೆನ್ನಾಗ್ ಆಯ್ತು. ಎಕ್ಸ್ಟ್ರಾ ಹೆಲ್ಪ್ ಅಂತ ಯಾರು ಇಲ್ಲ, ಯಾರನ್ನೂ ತಗೊಳ್ಳಿಲ್ಲ. ನಾವಿಷ್ಟು ಜನ ಇಲ್ಲಿ ತನಕ ಕ್ಲೀನಿಂಗು ಆರ್ಗನೈಸಿಂಗು ಎಲ್ಲಾ ಮಾಡ್ಕೊಂಡ್ವಿ. ಪೂಜೆ ದಿನ ನಿಮಗೆ ಗೊತ್ತಿದ್ದಂಗೆ ಮನೆಯವರಿಗೆ ತುಂಬಾ ಸಪೋರ್ಟ್ ಅಂದ್ರೆ ಅವ್ರ ಫ್ರೆಂಡ್ಸು ಎಲ್ಲ ನಿಂತು ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರು ಎಲ್ರು. ಹಾಗೆ ನಮ್ ಫ್ಯಾಮಿಲಿ ನಾವ್ ಬಿಡಕ್ಕಾಗತ್ತ, ಮರೆಯಕ್ಕಾಗತ್ತ. ಅವ್ರು ಕೂಡ ಅಷ್ಟೇ ಒಂದು ಬೆನ್ನೆಲುಬಾಗಿರ್ತಾರೆ ಯಾವಾಗ್ಲೂ ಅಷ್ಟೇ. ನಮ್ಮ ಮನೆಯವ್ರ ಅಣ್ಣಂದ್ರು, ಅಕ್ಕ, ಭಾವ ಅನ್ಕೊಂಡು ಎಲ್ರು ಕೂಡ ಒಂದ್ ಸಪೋರ್ಟ್ ಸಿಸ್ಟಮ್ ಅವ್ರೆಲ್ಲರೂ ನಮ್ಗೆ. ತುಂಬಾ ಚೆನ್ನಾಗಾಯ್ತು. ಇಲ್ಲಿ ಪುರೋಹಿತರು ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಹಾಗೆ ಆ ಒಂದು ಭಸ್ಮನ ತುಪ್ಪ ಹಚ್ಬಿಟ್ಟು ಅದನ್ನ ವಿಳೆದೆಲೆನ ಅಗ್ನಿಗೆ ಹಿಡಿದು ಕಪ್ಪನ್ನ ಹಚ್ಕೊಳಕ್ ಹೇಳಿದ್ರು. ಹಚ್ಕೊಂಡು ನಿಮ್ ಮನೆಯವ್ರಿಗೂ ಹಚ್ಚಿ, ಮಗನಿಗೂ ಹಚ್ಚಿ ಅಂತ. ಆ ಕಡೆ ಕೈ ಆ ಕಡೆಯಿಂದ ಬಂದು ಹಚ್ಬೇಕಲ್ವಾ, ಹಚ್ಚಿದ್ರು ನೋಡಿ ಎಲ್ಲಿ ಹಚ್ಚಿದಾರೆ ಅಂತ. ಅದು ಒರ್ಸ್ಕೋಬಾರ್ದಲ್ವಾ, ನಾನು ಹಾಗೆ ಇದ್ದೀನಿ. ನೀವು ನೋಡ್ತೀರಾ ನೆಕ್ಸ್ಟ್ ಫೋಟೋಸ್ ಅಥವಾ ವಿಡಿಯೋಸ್ ಅಲ್ಲಿ ಇದೆಲ್ಲ ನೋಡ್ತೀರಾ. ಸಿಕ್ಕಾಪಟ್ಟೆ ಫೋಟೋಸ್ ಇದೆ, ತುಂಬಾ ಚೆನ್ನಾಗಿರೋ ಫೋಟೋಸ್ ಎಲ್ಲ ಇದೆ. ನೀವು ಶೇರ್ ಮಾಡಿ ಅಂತಂದ್ರೆ ನಾನು ಫೋಟೋಸ್ನೇ ಒಂದಿನ ಹಾಕ್ಬಿಡ್ತೀನಿ, ಅಷ್ಟು ಫೋಟೋಸ್ ಇದೆ. ಇದ್ರ ನಡುವೆಯಲ್ಲಿ ಫೋಟೋಸ್ ಹಾಕ್ಲಿಕ್ಕೆ ಆಗಲ್ಲ ಅಷ್ಟೊಂದು ಇರೋದ್ರಿಂದ. ಸೊ ನೀವು ಹಾಕ್ರಿ ಅಂತಂದ್ರೆ ನಾನು ನೆಕ್ಸ್ಟ್ ಹಾಕ್ತೀನಿ, ಫೋಟೋಸ್ ಕೂಡ ನೋಡ್ಬೋದು. ಬಟ್ ಇನ್ನು ಫಂಕ್ಷನ್ ವಿಡಿಯೋಸ್ ಇದೆ, ಅದನ್ನ ಹಾಕ್ತೀನಿ. ಅದಾದ್ಮೇಲೆ ನಿಮ್ಗೆ ಬೇಕು ಅಂದ್ರೆ ಫೋಟೋಸ್ ಹಾಕ್ತೀನಿ. ಇಲ್ಲಿ ಆ ಪ್ರದಕ್ಷಿಣೆ ಹಾಕ್ತಾ ಇದೀವಿ. ನಿಮ್ಗೆ ಇಲ್ಲಿ ಉಲ್ಟಾ ಕಾಣಿಸ್ತಾ ಇದೆ ಅಲ್ವಾ ಪ್ರದಕ್ಷಿಣೆ? ಇಲ್ಲ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಕರೆಕ್ಟ್ ಆಗಿದೆ. ಪ್ರದರ್ಶನ ಆಗ್ತಾ ಇದೀವಿ. ನೋಡ್ಬೋದು ಕಿಟಕಿ ಪಾಲಿಶ್ ಆಗಿಲ್ಲ. ಹೌದು, ಇವತ್ತಿನ ದಿನಕ್ಕೆ 20ನೇ ತಾರೀಕಿಗೆ ಪಾಲಿಶ್ ಆಗಿಲ್ಲ. ಆ ನಂತರ ಸ್ವಲ್ಪ ಮಟ್ಟಿಗೆ ಒಂದ್ ಟಚ್ ಅಪ್ ಮಾಡಿ ಕೊಟ್ರು. ಈಗ ನೋಡಿ ಫೈನಲ್ ಆಗಿ ಡೀಟೇಲ್ ವರ್ಕ್ ಮಾಡ್ತಾ ಇದಾರೆ ಇವಾಗ. ಎಲ್ರು ಇಷ್ಟು ಜನ ಬಂದಿದ್ರು, ನಮ್ಮ ಮನೆಯವ್ರ ಅಣ್ಣಂದ್ರು, ಅದ್ಕೆ ಮಕ್ಕಳು ಎಲ್ರು ಬಂದಿದ್ರು. ರವಿ ಸರ್, ವೀಣಾ ಮ್ಯಾಮ್ನ ನೋಡ್ಬೋದು ನೀವು. ನನ್ ಮಗನ ಫ್ರೆಂಡ್ಸು ಎಲ್ಲಾ ಮಕ್ಕಳು ಬಂದಿದ್ರು. ಹಾಗೆ ನಮ್ ಭಾವನ ಅಂದ್ರೆ ಭಾವನ್ ಮಗಳು, ಅವ್ರ ಫ್ಯಾಮಿಲಿ. ಇಲ್ಲಿ ನಮ್ಮ ಮನೆಯವರ ಕಸಿನ್, ಅವ್ರ ಚಿಕ್ಕಮ್ಮ, ಕಸಿನ್ಸು, ಅವ್ರ ಚಿಕ್ಕಮ್ಮ ಎಲ್ಲ ಬಂದಿದ್ರು. ಸೊ ಕ್ಲೋಸ್ ಫ್ಯಾಮಿಲಿ ಅಂದ್ರೆ ಫಸ್ಟ್ ಸರ್ಕಲ್ ಏನಿದೆಯಲ್ಲ, ಫಸ್ಟ್ ಸರ್ಕಲ್ ಎಲ್ರೂ ಸೇರ್ಕೊಂಡು ಮಾಡಿದಂಥದ್ದು ಈ ಪೂಜೆ.
ಪೂಜೆ ದಿನ ಫ್ರೆಂಡ್ಸ್ ಜಾಸ್ತಿ ಇರ್ಲಿಲ್ಲ ಅವತ್ತು, ಕ್ಲೋಸ್ ಫ್ಯಾಮಿಲಿ ಅಷ್ಟೇನೆ ಸೇರ್ಕೊಂಡ್ ಮಾಡಿದ್ವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗೀತು, ಹಾಡು ಕೂಡ ಹೇಳಿದ್ರು ಅಲ್ಲಿ. ಬಟ್ ನಾನ್ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದೆಲ್ಲ ಲೆಂದಿ ಆಗ್ಬಿಡುತ್ತೆ. ನಿಮ್ಗಳಿಗೂ ನೋಡಕ್ಕೆ ಸಿಕ್ಕಾಪಡೆ ಜಾಸ್ತಿ ಅನ್ಸುತ್ತೆ. ಇನ್ನ ನಮ್ಮ ಅರ್ಚನನ್ ಮದ್ವೆ, ಅದು ಒಂದು ಜಾತ್ರೆ. ಯಾಕೆಂದ್ರೆ ನಮ್ಗೆಲ್ಲ ಅಷ್ಟು ಎಕ್ಸೈಟ್ಮೆಂಟ್ ಇದೆ. ಸುಮಾರು ಒಂದು 3 ವರ್ಷನ 2 ವರ್ಷದಿಂದ ನಾವು ಮದ್ವೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಲ್ಲ, ಅವಾಗಿಂದನು ಆ ಮದ್ವೆ 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 ಅನ್ಕೊಂಡು ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದೀವಿ ನಾವೆಲ್ಲ. ಸೊ ಇನ್ನ ಸದ್ಯದಲ್ಲೇ ಅವಳ ಮದ್ವೆ ಇರೋದ್ರಿಂದ ದೇವ್ರ ಕೆಲ್ಸ ಎಲ್ಲ ಶುರು ಆಗತ್ತೆ. ಅದೆಲ್ಲದ್ರದ್ದು ಕ್ಲಿಪ್ಪಿಂಗ್ ಡೆಫಿನೆಟ್ಲಿ ನಿಮ್ ಜೊತೆ ನಾನು ಹಂಚ್ಕೋತೀನಿ. ಅಮ್ಮ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು, ಹೆಲ್ತ್ ಚೆನ್ನಾಗಿತ್ತು, ಅದು ಒಂದ್ ಸಂತೋಷ. ಅಮ್ಮನಿಗಿರೋ ಎನರ್ಜಿ ನಮಗಿಲ್ಲ 100%. ನನ್ ಚಿಕ್ಕಮ್ಮಂದ್ರು ಬಂದಿದ್ರು, ಚಿಕ್ಕಪ್ಪ ಬಂದಿದ್ರು. ಹೇಳಿದ್ನಲ್ಲ, ಫಸ್ಟ್ ಸರ್ಕಲ್ ಏನಿದೆ ಎಲ್ರು ಬಂದಿದ್ರು. ನನ್ ಮಗ, ನಮ್ಮಮ್ಮ ತುಂಬಾ ಅಟ್ಯಾಚ್ಮೆಂಟ್. ಫಸ್ಟ್ ಮೊಮ್ಮಗ ಅವನೇ ಅಲ್ವಾ, ಹಂಗಾಗಿ ಅಮ್ಮನಿಗೆ ಅವನ ಮೇಲೆ ಬಹಳ. ಅವನಿಗೂ ಅಷ್ಟೇ. ಅವನು ಹೇಳ್ತಾನೆ, ಅಜ್ಜಿ ಮನೆ ಅಂದ್ರೆ ನಂಗೆ ಎಷ್ಟು ಲೋಡ್ ಗಟ್ಲೆ ಮೆಮೊರೀಸ್ ಇದೆ ನನ್ಗೆ ಅಂತ ಹೇಳ್ತಾ ಇರ್ತಾನೆ. ಇವ್ರು ಒಬ್ರು ಅಮ್ಮನ್ ತಂಗಿ ತಿರುಪತಿಗೆ ರೀಸೆಂಟ್ ಆಗಿ ಹೋಗಿ ಮುಡಿ ಕೊಟ್ಟು ಬಂದಿದ್ರು. ಆ ಚಿಕ್ಕಪ್ಪ ಅವ್ರದ್ದು ಮನೆ ದೇವ್ರು ತಿರುಪತಿ ಆಗಿದ್ರಿಂದ, ಹಾಗೆ ಇಲ್ಲಿ ಪುರೋಹಿತರಿಗೆ ನಾವು ಹ್ಮ್, ದಕ್ಷಿಣೆ ಕೊಡ್ತಾ ಇದ್ದೀವಿ. ಕಳಸ ಎಲ್ಲ ಒಂದೊಂದು ಕೊಡಿ ಕೈಗೆ ಕೊಟ್ಟು ಎಲ್ರು ನಮಸ್ಕಾರ ಮಾಡಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ದಕ್ಷಿಣೆ ಕೊಟ್ಟು ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ. ಈ ಸೀರೆ ತವ್ರ ಮನೆಯಿಂದ ಮಡ್ಲಕ್ಕಿ ಹಾಕಿಸ್ತಾರಲ್ವಾ, ಆ ಸೀರೆ ಇದು. ಅದು ವಿಡಿಯೋ ಮಾಡಿಲ್ಲ ಅನ್ಕೋತೀನಿ. ತವ್ರ ಮನೆ ಮಡ್ಲಕ್ಕಿ ಹಾಕ್ಸಿದ್ರು. ಬೆಳಗ್ಗೆನೆ ಬಂದು ಫಸ್ಟ್ ಕುತ್ಕೊಂಡು ಮಡ್ಲಕ್ಕಿ ಹಾಕಿಸ್ಕೊಂಡ್ಮೇಲೆ ನೀನು ಗಂಗೆನ ಒಳಗ್ ತರ್ಬೇಕು ಅಂತ ಹೇಳಿ ಹಾಕ್ಸಿದ್ರು ಅಮ್ಮ. ಅದು ಮಡ್ಲಕ್ಕಿ ಹಾಕಿಸ್ಕೊಂಡು ಹೋಗಿ ನಾನು ತಗೊಂಡ್ ಬಂದಿದ್ದು, ಗಂಗೆನ ಒಳಗಡೆ ತಗೊಂಡ್ ಬಂದಿದ್ದು. ಅಂಡ್ ತುಂಬಾ ಖುಷಿ ಪಟ್ಟು. ಊಟ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಬೇಳೆ ಹೋಳ್ಗೆ, ಆ ಆಮೇಲೆ ಬಿಳಿ ಹೋಳ್ಗೆ ಆತರ. ಉಷಾ ನಿಮ್ಗೆಲ್ಲ ಗೊತ್ತು, ನನ್ ಕ್ಲೋಸೆಸ್ಟ್ ಫ್ರೆಂಡು, ಸತ್ಯ ಸರ್ ಅವರ ಅಕ್ಕ ಉಷಾ, ಮತ್ತೆ ಅವ್ರ ಮನೆಯವರು, ಮಗ ಎಲ್ಲ ಬಂದಿದ್ರು. ಅವತ್ತು ಪೂಜೆ ದಿನ ಬರ್ಬೇಕು. ಕೆಲವ್ರಿಗೆ ಹೇಗೆ ಅಂದ್ರೆ ಪೂಜೆ ದಿನಾನೇ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು. ಸರಿ ಬನ್ನಿ ಅಂತ ಹೇಳಿ ನಾವು ಕೆಲವರಿಗೆಲ್ಲ ಬರ್ಲಿಕ್ಕೆ ಹೇಳಿದ್ವಿ. ಹಾಗೆ ನಮ್ಗಿಂತ ದೊಡ್ಡವ್ರ ಹತ್ರ ಬ್ಲೆಸ್ಸಿಂಗ್ಸ್, ಚಿಕ್ಕವ್ರ ಜೊತೆ ಸಂತೋಷ, ಇಷ್ಟನ್ನ ಹಂಚ್ಕೊಳ್ತಾ ಹೋದ್ವಿ ಕಂಪ್ಲೀಟ್ ಕಾರ್ಯಕ್ರಮ. ನಮ್ಮಲ್ಲೆಲ್ಲ ಹೇಗಿರುತ್ತೆ ಅಂದ್ರೆ ಬಟ್ಟೆ ಕೊಡ್ತಾರೆ. ಇಲ್ಲಿ ನಾನ್ ಚಿಕ್ಕಮ್ಮ, ದೊಡ್ಡಮ್ಮ, ಗ್ರೀನ್ ಸ್ಯಾರಿ ಹಾಕಿರೋ ದೊಡ್ಡಮ್ಮ, ಬ್ಲೂ ಬಾರ್ಡರ್ ಸಾರಿ ಚಿಕ್ಕಮ್ಮ, ಇವರು ಒಬ್ರು ಚಿಕ್ಕಮ್ಮ, ನನ್ ಮಗ, ಅಮ್ಮ, ರವಿ ಸರ್ ಮತ್ತೆ ವೀಣಾ ಮ್ಯಾಮು ಅವರು ಕೂಡ ಪೂಜೆಗೆ ಬಂದಿದ್ರು. ಒಂಥರ ಹಿರಿಯರು ಬಂದಂಗೆ, ತುಂಬಾ ಸಂತೋಷ. ಇದು ಜತಿಯಣ್ಣ ಅಂಡ್ ಫ್ಯಾಮಿಲಿ, ಸುಧಾ ಮತ್ತೆ ಸದಾಶಿವ್, ಹಾಗೆ ಇನ್ನೂ ಒಬ್ರು ಕ್ಲೋಸೆಸ್ಟ್ ಫ್ರೆಂಡು, ಫ್ಯಾಮಿಲಿ ಫ್ರೆಂಡು, ಅವರು ಅವ್ರ ವೈಫ್ ಕೂಡ ಬಂದಿದ್ರು ಅವತ್ತು ಪೂಜೆಗೆ. ಆ ಕೆ ಅಷ್ಟೇ. ಎಲ್ಲ ಕೆಲವರು ನೆಕ್ಸ್ಟ್ ಡೇ ಬರಕ್ ಆಗದೆ ಇರೋರು. ಇದು ನಮ್ಮ ಮನೆಯವರ ಅಣ್ಣ, ಹಾಗೆ ಮಗಳು, ಅವ್ರ ಅಳಿಯ, ಬೀಗ್ರು, ಇವ್ರದೊಂದು ಫ್ಯಾಮಿಲಿ. ಹೀಗೆ ಎಲ್ರು ಬಂದ್ರು ಅವತ್ತು. ಕ್ಲೋಸೆಸ್ಟ್ ಸರ್ಕಲ್. ಆಮೇಲೆ ಬಟ್ಟೆ ಕೊಡೋದಿರುತ್ತೆ, ಮನೆ ಯಾರಾದ್ರೂ ಕಟ್ಟಿದ್ರೆ ಅವರಿಗೆ ಬಟ್ಟೆ ಕೊಡ್ಬೇಕಂತ. ಆ ತರ ಎಲ್ರು ತಂದಿದ್ರು. ಇದು ನಮ್ ಸುಮಾ ಮೇಡಮ್ ಇವರು. ಅವರು ಯಾವಾಗ್ಲೂ ಗೊತ್ತಲ್ಲ ಡಿಫ್ರೆಂಟ್ ಆಗಿ ಬಾಗಿನ ಕೊಡ್ತಾ ಇದಾರೆ ನೋಡಿ. ಆ ಬಾಗಿನ ನಾನು ಈವನ್ ಫಂಕ್ಷನ್ ದಿನ ಕೂಡ ದೇವ್ರ ಮುಂದೆ ಇಟ್ಟಿದ್ದೀನಿ. ಆ ಮೇಡಮ್ ಯಾವಾಗ್ಲೂ ಕ್ರಿಯೇಟಿವ್ ಆಗಿ ನಂಗೆ ಏನಾದ್ರು ತಗೊಂಡ್ ಬರ್ತಾ ಇರ್ತಾರೆ ಪೂಜೆ ಪುನಸ್ಕಾರ ಅಂದ್ರೆ. ಇವ್ರು ನಮ್ಮ ಮನೆಯವರ ಫ್ರೆಂಡು. ಎಲ್ರೂನು ಅವತ್ತು ಬಟ್ಟೆ ಎಲ್ಲ ಕೊಟ್ಟು ನಮ್ಮನ್ನ ಹಾರೈಸಿದ್ರು. ನಮ್ಮ ಮನೆಯವರ ಅಕ್ಕ, ಭಾವ, ಮಗ, ಹಾಗೆ ನಮ್ ಭಾವ, ಇನ್ನೊಬ್ರು ಭಾವ, 5ನೇ ಭಾವ, ಅಶ್ವಿನಿ ಅಕ್ಕ ಮಕ್ಕಳು. ಸೊ ಇದು ನಮ್ದೊಂದು ಫ್ಯಾಮಿಲಿ. ಹಾಗೆ ಇನ್ನೊಬ್ರು ಇವರು 7ನೇ ಭಾವ, 7ನೇ ಭಾವ ಅಕ್ಕ. ಸೊ ಮನೆಯವ್ರ ಫ್ರೆಂಡು. ಹೀಗೆ ಒಂದಷ್ಟು ಸರ್ಕಲ್ ಸಖತ್ ಖುಷಿ. ಇವರೆಲ್ಲ ನಮ್ ನೇಬರ್ಸು. ಅವತ್ತಿನ ಪೂಜೆ ದಿನಾನೇ ಬೆಳಗ್ಗೆ ಬರ್ಲಿಕ್ಕೆ ಹೇಳಿ ನಾನು ಅದನ್ನೇ ಇಲ್ಲಿ ಅವ್ರ ಮೇಲೆ ಸಿಟ್ ಮಾಡ್ತಾ ಇದೀನಿ. ಬೆಳಗ್ಗೆ ಬೇಗ ಬನ್ನಿ ಅಂದ್ರೆ ಈಗ ಬರ್ತಾ ಇದ್ದೀರಾ ಅಂತ ಹೇಳಿ ಮಾತಾಡಿಸ್ತಾ, ಅವರು ಎಲ್ಲ ಬಂದು ಗಿಫ್ಟ್ ಕೊಡೋರು ಕೊಟ್ರು, ಆಶೀರ್ವಾದ ಮಾಡೋರು ಮಾಡಿದ್ರು. ತುಂಬಾ ಸಂತೋಷ ಆಯ್ತು. ಈ ಗೃಹ ಪ್ರವೇಶ ಅಂತಂದ್ರೆ ಗಿಫ್ಟ್ ಎಕ್ಸ್ಚೇಂಜ್ ಅಂತಾನೆ ಹೇಳ್ಬೋದು. ನಾವೇನ್ ಕೊಡ್ಬೇಕು ನಾವ್ ಕೊಡ್ಬೇಕು, ಅವ್ರೇನ್ ಕೊಡ್ತಾರೋ ಅವ್ರು ಕೊಡ್ತಾರೆ, ಹಿಂಗೆ. ಈ ಗಿಫ್ಟ್ ತರಬೇಡಿ ಅಂತಂದ್ರು ಯಾರು ಕೇಳಲ್ಲ. ಆ ತರ ಇರುತ್ತೆ ಕೆಲವೊಂದು. ಬಂದು ಎಲ್ರು ಬಂದ್ರು, ಆಲ್ಮೋಸ್ಟ್ ಒಂದು 150 ಜನ ಬಂದ್ರು. ಎಲ್ರು ಊಟ ಮಾಡ್ಕೊಂಡು ಹೋದ್ರು. ಅವತ್ತಿನ ದಿನ ನಾವ್ ಅಲ್ಲೇ ಉಳ್ಕೋಬೇಕಿತ್ತು, ಅವತ್ತಲ್ಲೇ ಉಳ್ಕೊಂಡ್ವಿ. ನೆಕ್ಸ್ಟ್ ಫಂಕ್ಷನ್, ನೆಕ್ಸ್ಟ್ ಟೈಮ್ ಇಂದ ಉಳ್ಕೊಳಿಕ್ ಆಗ್ಲಿಲ್ಲ. ಸೊ ಹಾಲಲ್ಲೇ, ಲಿವಿಂಗ್ ಏರಿಯಾದಲ್ಲಿ ಈ ಕಡೆ ಪೂಜೆ ಆಗಿತ್ತು. ಡೈನಿಂಗ್ ಏರಿಯಾ ಮತ್ತೆ ಕಿಚನ್ ಏರಿಯಾದಲ್ಲೇ ಒಂದಷ್ಟು ಟೇಬಲ್ ಗಳನ್ನ ಹಾಕಿ ಊಟಕ್ಕೆ ಅರೇಂಜ್ ಮಾಡಿದ್ವಿ. ತುಂಬಾ ಸಂತೃಪ್ತಿಯಾಗಿ ಆಯ್ತು ಕಾರ್ಯಕ್ರಮ. ಊಟನು ತುಂಬಾ ಚೆನ್ನಾಗಿತ್ತು, ಎಲ್ರು ಅಪ್ರಿಶಿಯೇಟ್ ಮಾಡಿದ್ರು. ಹಾಗೆ ಮಾವಿನ ಹಣ್ಣು ಬೇರೆ ಸಿಕ್ಬಿಡ್ತಲ್ಲ, ಹೋಳಿಗೆ ಸೀಕರಣೆ. ಇವಾಗ ನೆನ್ಸ್ಕೊಂಡ್ರು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಾಗಿತ್ತು ಹೋಳಿಗೆ. ಬಿಳಿ ಹೋಳಿಗೆ, ಖಾರದ ಚಟ್ನಿ, ಮುಳ್ಗಾಯಿ ಎಣ್ಗಾಯಿ ಪಲ್ಯ, ಆ ಮತ್ತೆಂತದು ಕಾಯಿ ಚಟ್ನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು.
ನಾವು ಅಡಿಗೆಯವರು ರತ್ನಮ್ಮ ಅಂತ ಹೇಳಿ ನಮ್ಮ ಈವೆಂಟ್ಗಳಲ್ಲಿ ಸ್ಟಾಲ್ ಹಾಕ್ತಾ ಇರ್ತಾರೆ. ಇವರು ಕೂಡ ನಮ್ಮ ನಾಲ್ಕನೇ ಭಾವ, ನಾಲ್ಕನೇ ಭಾವ, ಅಕ್ಕ, ಕೋ ಸಿಸ್ಟರ್ ಮತ್ತೆ ಅವ್ರ ಮಗಳು. ನಾನು ಹೇಳ್ದಲ್ಲ, ನಮ್ದು ದೊಡ್ಡ ಫ್ಯಾಮಿಲಿ. ಹೇಳ್ತಾ ಹೋದ್ರೆ ಮತ್ತೂ ಹೇಳ್ಬೋದು, ಮುಂದಕ್ಕೂ ಹೇಳ್ಬೋದು, ಇನ್ನೂ ಹೇಳ್ಬೋದು. ಸೊ ಇನ್ನ ನೆಕ್ಸ್ಟ್ ವಿಡಿಯೋಗಳಿಗಾಗಿ ವೇಟ್ ಮಾಡ್ತಾರೆ. ಈ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಅನಿಸಿಕೆನ ಶೇರ್ ಮಾಡಿ. ಎಲ್ಲಾ ಕಮೆಂಟ್ಸ್ ಓದ್ತಾ ಇದ್ದೀನಿ, ಬಟ್ ನಿಮ್ಗೆಲ್ಲ ರೆಸ್ಪಾಂಡ್ ಮಾಡ್ಲಿಕ್ಕೆ ನಂಗೆ ಸಮಯ ಬೇಕು, ಆಗ್ತಾ ಇಲ್ಲ ಸದ್ಯಕ್ಕೆ. ಹಾಗಾಗಿ ಈಗ ನೋಡಿ, ಗೃಹ ಪ್ರವೇಶ ಮುಗೀತು, ಒಂದ್ 4 ದಿನ ಮನೇಲಿ ಎಲ್ಲ ಸಾಮಾನ ತೆಗ್ದ್ಬಿಟ್ಟು ಜೋಡ್ಸ್ಕೊಂಡ್ವಿ. ಅಂದ್ರೆ ಹಳೆ ಮನೇಲೆ ಹೊಸ ಮನೆಗ್ ಪೂಜೆಗೆ ತಗೊಂಡೋಗಿದ್ ಸಾಮಾನ ಜೋಡ್ಸ್ಕೊಂಡ್ವಿ. ಅಲ್ಲಿ ನಮ್ಮ ಅರ್ಚನನ್ ಮದ್ವೆ ಹತ್ರ ಬಂತು, ಈಗ ಅಲ್ಲಿಗೆ ಹೋಗ್ಬೇಕು. ಹಾಗಾಗಿ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ನಿಮ್ ಜೊತೆ ಕಂಟಿನ್ಯೂ ಟಚ್ ಅಲ್ಲಿ ಇರಲ್ಲ. ಆ, ನಮ್ಮ ಮನೆಯ ಕೆಲಸದವರು ಅವರು ಕೂಡ ಎಲ್ರು ಬಂದ್ರು. ಇದು ನನ್ನ ಕ್ಲಾಸ್ಮೇಟ್, ನಮ್ಮ ಮನೆಯವರ ಭಾವ, ಫ್ರೆಂಡು ಎಲ್ರು ಇದ್ದಾರೆ ಈ ಫೋಟೋದಲ್ಲಿ. ಅಂಡ್ ಫೈನಲಿ ನಾವು 3 ಜನ ನಮ್ಮ ಮನೆಯ ಮುಂಬಾಗಿಲ ಹತ್ರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ. ಯಾವಾಗ್ಲೂ ಇದೇ ರೀತಿ ನಿಮ್ಮ ಪ್ರೀತಿ ಇರ್ಲಿ. ಥ್ಯಾಂಕ್ ಯು.